ಚಿಕ್ಕ ಯಜಮಾನ್ರೆ, ನನ್ನ ಯಾಕೆ ಕರೆದ್ರಿ? ಏನಾರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಾ? ತಗೊಳ್ಳಿ. ಅಲ್ಲ, ಇದನ್ನ ನಂಗೆ ಯಾಕೆ ಕೊಡ್ತಾ ಇದ್ದೀರಾ? ನಂಗಿದ್ ಬೇಡ, ತಗೊಳ್ಳಿ. ನೀವು ನಿಮ್ ಮಗಳ ತರ ಆಡ್ಬೇಡಿ ಬೆಟ್ಟ ಅಂಕಲ್. ನಾನೇನ್ ಬೇರೆಯವ್ರಿಗೆ ಕೊಡ್ತಾ ಇದೀನಾ? ನಮ್ಮವ್ರಿಗೆ ತಾನೇ ಕೊಡ್ತಾ ಇರೋದು. ಅವಳು ಮುಂದೆ ಕೊಟ್ರೆ ತಗೊಳಲ್ಲ ಅಂತಾನೆ ಇಲ್ಲಿಗೆ ಕರೆದ್ಬಿಟ್ಟು ಕೊಡ್ತಾ ಇರೋದು. ಸುಮ್ನೆ ಇಟ್ಕೊಳ್ಳಿ. ಅದು ಚಿಕ್ಕ ಯಜಮಾನ್ರೆ, ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಅಲ್ಲ, ನೀವು ನಮ್ಗೆ ಏನ್ ಕಮ್ಮಿ ಮಾಡಿದ್ದೀರಾ? ಮನೆಗೆ ಬೇಕಾದೆಲ್ಲ ತಂದು ಕೊಟ್ಟಿದ್ದೀರಾ. ನಮ್ಗೇನ್ ಖರ್ಚಿರ್ತದೆ? ಅದು ಅಲ್ಲದೆ ಮಯೂರಿ ಇನ್ಮೇಲೆ ನಿಮ್ ತವ ಸಹಾಯ ಕೇಳಬಾರ್ದು ಅಂತ ಹೇಳವಳೆ. ನಾನಿದನ್ ತಗೊಂಡ್ರೆ ಅವಳ ಮಾತು ಮಿರ್ದಂಗ ಆಯ್ಕಿಲ್ವಾ? ಅವಳು ಹಾಗೆ ಹೇಳ್ತಾ ಇರ್ತಾಳೆ ಅಂಕಲ್. ನೀವು ಅವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡಿ. ಮಗ ಅಂತ ಬಾಯಿ ತುಂಬಾ ಕರೆದೀರ. ಮಗನ ಹತ್ರ ತಗೊಳ್ಳೋದ್ರಲ್ಲಿ ಯಾಕೆ ಹಿಂಜರಿಕೆ? ಆಮೇಲೆ ಇದು ಹೊಸ ಜಾಗ. ಯಾವಾಗ ಯಾವ್ದಕ್ಕೆ ಅವಶ್ಯಕತೆ ಬೀಳುತ್ತೆ ಅಂತ ಯಾರಿಗ್ ಗೊತ್ತಿರುತ್ತೆ? ನಾವ್ ಯಾವಾಗ್ಲೂ ಇಲ್ಲೇ ಇರಕ್ಕಾಗತ್ತಾ? ಅಥವಾ ನನಗೆ ಎಲ್ಲದಕ್ಕೂ ಫೋನ್ ಮಾಡಿ ಕೇಳಕ್ಕಾಗತ್ತಾ? ಒಂದ್ ಸ್ವಲ್ಪ ಕ್ಯಾಶ್ ಇರ್ಬೇಕು ನಿಮ್ಮ ಹತ್ರನು, ಇಟ್ಕೊಳ್ಳಿ. ಅದೇನೋ ನಿಜ, ಆದ್ರೆ ನಮ್ ಬೆನ್ನೆಲುಬಾಗಿ ನೀವೇ ಇರುವಾಗ ಈ ದುಡ್ಡು ಹಾಕ್ಬೇಕು ಹೇಳಿ? ಅಯ್ಯೋ ಅಂಕಲ್, ನಾನು ಯಾವಾಗ್ಲೂ ಇದ್ದೇ ಇರ್ತೀನಿ. ಹಾಗೆ ನಿಮಗೇನು ಆಗದೆ ಇರ್ಲಿ ಅಂತಾನು ಕೇಳ್ಕೋತೀನಿ. ಆದ್ರೆ ಯಾರಿಗ್ ಗೊತ್ತು, ನಮ್ ಕೈ ಮೀರಿ ನಡೆದೋದ್ರೆ ಏನ್ ಮಾಡಕ್ಕಾಗತ್ತೆ? ಅಂತ ಸಮಯದಲ್ಲಿ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂದ್ರೆ ಹೇಗೆ? ಅದಕ್ಕೆ ನೀವ್ ಈ ದುಡ್ಡನ್ನ ಇಟ್ಕೊಳ್ಳೇಬೇಕು. ಮಗ ಆರ್ಡರ್ ಮಾಡ್ತೇನೆ ಅಂತಾನೆ ಅನ್ಕೊಳ್ಳಿ, ಇಟ್ಕೊಳ್ಳಿ. ಈ ನಿಮ್ ಋಣನ ನಾನು ಹೆಂಗ್ ತೀರ್ಸ್ಬೇಕು ಗೊತ್ತಾಯ್ತಿಲ್ಲ ಚಿಕ್ಕ ಯಜಮಾನ್ರೆ. ಆ ರುದ್ರನಿಂದ ನಮ್ಮನ್ನ ಕಾಪಾಡಿ ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಹೊಸ ಬದುಕು ಕಟ್ಕೊಟ್ಟಿದ್ದೀರಾ. ನನ್ ಜನ್ಮ ಇರೋವರೆಗೂ ಈ ನಿಮ್ ಋಣ ತೀರ್ಸಕ್ ಆಯ್ಕಿಲ್ಲ ಚಿಕ್ಕ ಯಜಮಾನ್ರೆ. ಮಗನ ಹತ್ರ ಯಾರಾದ್ರೂ ಋಣದ ಬಗ್ಗೆ ಮಾತಾಡ್ತಾರ? ನನಗೆ ನಿಮ್ ಋಣ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರೀತಿ, ಆಶೀರ್ವಾದ ಅಷ್ಟೇ ಸಾಕು. ಅದ್ಯಾವಾಗ್ಲೂ ಇರ್ತದೆ ಚಿಕ್ಕ ಯಜಮಾನ್ರೆ. ಇಷ್ಟೆಲ್ಲ ಸಹಾಯ ಮಾಡ್ತಿರೋ ನಿಮ್ಗೆ ನಮ್ಮಿಂದ ಏನು ಮಾಡಕ್ಕಾಯ್ತಿಲ್ವಲ್ಲ ಅನ್ನೋದೇ ಬೇಸರ. ಆ ದೇವರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಚಿಕ್ಕ ಯಜಮಾನ್ರೆ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಿಮ್ ಮಗನಾಗಿ ಹುಟ್ಟಿ ನಿಮ್ ಋಣ ತೀರಿಸ್ತೀನಿ ಚಿಕ್ಕ ಯಜಮಾನ್ರೆ, ನಿಮ್ ಋಣ ತೀರಿಸ್ತೀನಿ. ಬೆಟ್ಟ ಅಂಕಲ್, ಏನಿದೆಲ್ಲ? ಮೆಡಿಸಿನ್ ತಗೊಂಡ್ರಾ? ತಗೊಂಡೆ. ಡ್ಯಾಡ್, ಲುಕ್ ಹೂಸ್ ಹಿಯರ್. ನಿಮ್ ಸೊಸೆ ಮನೆಗೆ ವಾಪಸ್ ಬಂದ್ರು. ಮಯೂರಿ, ನೀನಿಲ್ದೆ ಈ ಮನೆ ಲಕ್ಷಣವಾಗೇ ಇರ್ಲಿಲ್ಲಮ್ಮ. ಅವಳಿಲ್ದೆ ಮನೆ ಲಕ್ಷಣವಾಗಿಲ್ಲ ಅಂದ್ರೆ ನಾವೆಲ್ಲ ಅವಲಕ್ಷಣಗಳ? ನಾನು ಹೇಳಿದ ಹಾಗಲ್ಲ ರಾಜೇಶ್ವರಿ, ನೀನ್ ತುಂಬಾ ಬುದ್ಧಿವಂತೆ. ಆದ್ರೆ ನಿನ್ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಮನೆ ಕಡೆ ಗಮನ ಕೊಡೋದಾಗ್ತಿಲ್ಲ. ಆದ್ರೆ ಮನೇಲಿ ಹೇಳ್ಕೊಳಕ್ಕೆ ಅಂತ ಇಬ್ರು ಹೆಣ್ಮಕ್ಳು ಇದ್ದಾರೆ. ಅವ್ರಿಗೆ ಹೇಳ್ಕೊಳೋ ಅಂತ ಕೆಲಸ ಇಲ್ದೆ ಹೋದ್ರು ಮನೆ ಜವಾಬ್ದಾರಿ ಕಡೆ ಒಂಚೂರು ಗಮನ ಇರೋದಿಲ್ಲ. ಅವ್ರಿಗೆ ಮನೆ ಹೇಗ್ ನೋಡ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ವಲ್ಲ, ಈಗ ಅದೇ ಸಮಸ್ಯೆ. ಅಂದ್ರೆ ನಿಮ್ ಮಾತಿನ ಅರ್ಥ ನನ್ನ ಮಕ್ಕಳನ್ನ ನಾನು ಸರಿಯಾಗಿ ಬೆಳೆಸಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಿನ್ ಮೇಲೆ ನಾನು ಆರೋಪ ಮಾಡ್ತಿಲ್ಲ ರಾಜೇಶ್ವರಿ, ಅದ್ರಲ್ಲಿ ನನ್ನ ತಪ್ಪು ಕೂಡ ಇದೆ. ತಂದೆ ತಾಯಿಯಾಗಿ ಮಕ್ಕಳು ಚೆನ್ನಾಗಿರ್ಲಿ,
ನಾವು ಪಟ್ಟ ಕಷ್ಟ ಅವ್ರು ಪಡಬಾರ್ದು ಅಂತ ಯೋಚನೆ ಮಾಡಿದ್ವಿ ಹೊರತು ಹೇಗ್ ಬದುಕಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಲಿಲ್ಲ. ಹಾಗೆ ನೋಡಕ್ ಹೋದ್ರೆ ಮಯೂರಿ ಮನೆಗೆ ಬರೋವರೆಗೂ ನಮಗೂ ಮನೆ ಕಡೆ ಅಷ್ಟೊಂದು ಗಮನ ಇರ್ಲಿಲ್ಲ. ಅವಳು ಬಂದು ಒಂದೊಂದೇ ಬದಲಾವಣೆ ಮಾಡಿದ್ಲಲ್ಲ, ಆಗ್ಲೇ ಗೊತ್ತಾಗಿದ್ದು ಮನೆ ಹೇಗಿರ್ಬೇಕು ಅಂತ. ಎಸ್ ಡ್ಯಾಡ್, ಚಿಕ್ಕ ಮನೆಯಲ್ಲಿರೋರ್ಗೆ ದೊಡ್ಡ ಮನ್ಸಿದೆ, ಆದ್ರೆ ದೊಡ್ಡ ಮನೆಯಲ್ಲಿರೋರ್ಗೆ ಒಂದು ಲೆಕ್ಕ ಮನ್ಸೇ ಇಲ್ಲ. ಇನ್ನೊಂದು ವಿಷಯ ಏನ್ ಗೊತ್ತಾ ಡ್ಯಾಡ್, ಸಿಂಗಾರಿ ಮುಖ ನೋಡ್ತಿದ್ರೆ ಎಷ್ಟೇ ನೋವಿದ್ರು ಹೊಟ್ಟೆ ಹೋಗ್ಬಿಡುತ್ತೆ. ಅಷ್ಟು ಸುಂದರವಾದ ಮುದ್ದಾದ ಹೆಂಡತಿ ನನ್ನ ಹೆಂಡತಿ. ಇಂಥ ಸುಂದರವಾದ ಮುದ್ದಾದ ಹೆಂಡತಿ ನನಗೆ ಸಿಕ್ಕಿರೋದೇ ನನ್ನ ಅದೃಷ್ಟ ಡ್ಯಾಡ್. ಚಿಕ್ಕ ಯಜಮಾನ್ರೆ, ಸುಮ್ನೆ ಇರಿ. ಅರೆ ಯಾಕ್ರಿ ನಾನ್ ಸುಮ್ನೆ ಇರ್ಬೇಕು? ಡ್ಯಾಡ್ ನೀನೇ ಹೇಳು ಡ್ಯಾಡ್, ಸಿಂಗಾರಿ ಮನೆಗ್ ಬಂದ ಮೇಲೆನೆ ತಾನೆ ನಮ್ ಮನೆ ಖುಷಿ ಸಂತೋಷ ಎಲ್ಲ ಹೆಚ್ಚಾಗಿದ್ದು. ಹೌದು ಕಣ. ನೋಡ್ದ ಸಿಂಗಾರಿ, ನಾನ್ ಹೇಳಿದ್ದಕ್ಕೆ ಡ್ಯಾಡ್ ಹೌದು ಅಂತ ಹೇಳ್ಬಿಟ್ರು. ಇನ್ಯಾರೀ ಮನೇಲಿ ಏನೇ ಹೇಳಿದ್ರು ನೀವ್ ತಲೆನೇ ಕೆಡ್ಸ್ಕೋಬೇಕಾಗಿಲ್ಲ. ನೋಡಿ, ಈ ಮನೇಲಿ ನನಗೆ ನೀವು, ನಿಮಗೆ ನಾವು, ನಮ್ಮಿಬ್ರಿಗೆ ನಮ್ ಡ್ಯಾಡು. ನಮ್ದೊಂಥರ ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ, ಪುಟ್ಟ ಸಂಸಾರ. ನನಗ್ ಕೆಲ್ಸ ಇದೆ. ಅಯ್ಯೋ ಸಿಂಗಾರಿ, ಒಂದ್ ನಿಮಿಷ ಬನ್ರಿ ಇಲ್ಲಿ. ನೋಡ್ದ ಡ್ಯಾಡ್, ಮನೆಗ್ ಬಂದು 2 ನಿಮಿಷ ಆಗಿಲ್ಲ, ಆಗ್ಲಿ ಕೆಲ್ಸ ಅಂತ ಹೊಟ್ಟೋಗ್ಬಿಟ್ರು. ಈ ಮನೇಲಿ ಇನ್ ಕೆಲವ್ರು ಇರ್ತಾರೆ. ನಾನು ಬೆಳಿಗ್ಗೆ ಈ ಮನೆ ಬಿಡುವಾಗ ಯಾವ ಸೋಫಾ ಮೇಲೆ ಕೂತಿದ್ರು, ಮನೆಗ್ ರಾತ್ರಿ ವಾಪಸ್ ಬಂದ್ಮೇಲೆ ಅದೇ ಸೋಫಾ ಮೇಲೆ ಕೂತಿರ್ತಾರೆ. ಆಫೀಸು ಆಫೀಸು ಅಂತಾರೆ, ಅದು ಯಾವ ಆಫೀಸಿಗೆ ಹೋಗ್ತಾರೋ ಗೊತ್ತಿಲ್ಲ. ಮಯೂರಿ ಹಾಗೆ ಕಣು, ಎಲ್ಲಿದ್ರು ಹೇಗಿದ್ರು ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ತನ್ನ ಸುಖಕ್ಕಿಂತ ಈ ಮನೆ ಸಂತೋಷನೇ ಬಯಸೋದು ಜಾಸ್ತಿ ಅವಳು. ಡ್ಯಾಡ್ ಕ್ಯಾ ಬಾತೆ. ಇದೇ ಖುಷಿಗೆ ಒಂದು ಫುಲ್ ಬಾಟ್ಲು ಬಿಟ್ಕೋತೀನಿ. ಗುಡ್ ನೈಟ್ ಯಾ. ಯು ಕ್ಯಾರಿ ಆನ್ ವಿತ್ ಯಾರ